ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೇಜ್ಮೇಕರ್ ಪಬ್ಲಿಕೇಶನಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡೋದು ಮತ್ತು ಆ ಟೆಕ್ಸ್ಟಿಗೆ ಫಾರ್ಮ್ಯಾಟನ್ನು ಅಪ್ಲೈ ಮಾಡೋದನ್ನು ಹೇಳ್ಕೊಡ್ತೀನಿ. ನೀವು ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕೊಟ್ಟಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಟೂಲ್ ಬಾಕ್ಸ್ ಕಾಣಿಸ್ತಿದೆಯಲ್ವಾ, ಟೂಲ್ ಬಾಕ್ಸಲ್ಲಿ ನಿಮಗೆ ಸೆಕೆಂಡ್ ಕಾಲಮ್ ಏನಿದೆ, ಸೆಕೆಂಡ್ ಕಾಲಮಲ್ಲಿ ಫಸ್ಟ್ ಟೂಲ್ ಇದೆ ಅಲ್ವಾ, ಇದು ಟೆಕ್ಸ್ಟ್ ಟೂಲು. ಈ ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಇದಕ್ಕೆ ಶಾರ್ಟ್ಕಟ್ ಕೀ ಆಲ್ಟ್ ಶಿಫ್ಟ್ F1. ಆಲ್ಟ್ ಶಿಫ್ಟ್ F1 ಪ್ರೆಸ್ ಮಾಡಿದ್ರು ಕೂಡ ನಿಮಗೆ ಟೆಕ್ಸ್ಟ್ ಟೂಲ್ ಅನ್ನೋದು ಸೆಲೆಕ್ಟ್ ಆಗುತ್ತೆ. ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪೇಜಲ್ಲಿ ನೀವು ಎಲ್ಲಿ ಟೆಕ್ಸ್ಟ್ನ ಟೈಪ್ ಮಾಡಬೇಕೋ ಅಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕರ್ಸರ್ ಅನ್ನೋದು ನಿಮಗೆ ಅಲ್ಲಿ ಇನ್ಸರ್ಟ್ ಆಗುತ್ತೆ. ನೀವು ಎಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಆ ರೋ ಅಲ್ಲಿ ಸ್ಟಾರ್ಟಿಂಗ್ ಕಾಲಮಿಂದನೇ ನಿಮಗೆ ಕರ್ಸರ್ ಅನ್ನೋದು ಬ್ಲಿಂಕ್ ಆಗುತ್ತೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ಟೈಪ್ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ನೋಡಿ, ಇಲ್ಲಿ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಮತ್ತೆ ನಿಮಗೆ ನೆಕ್ಸ್ಟ್ ಲೈನ್ಗೆ ಹೋಗಬೇಕಂದ್ರೆ ಸೇಮ್ ಎಂಟರ್ ಕೀ ಪ್ರೆಸ್ ಮಾಡಿಬಿಟ್ಟು ಹೋಗ್ಬೋದು. ನಾನಿಲ್ಲಿ ಮತ್ತೆ ನಾನು ಬ್ರಿಲಿಯಂಟ್ ಕಂಪ್ಯೂಟರ್ ಸೆಂಟರ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಈ ಟೆಕ್ಸ್ಟನ್ನು ನಾವು ಇಲ್ಲಿ ಪಾಯಿಂಟರ್ ಟೂಲ್ ಇದೆಯಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ F9 ಕೀ ಪ್ರೆಸ್ ಮಾಡಿಬಿಟ್ಟು ಪಾಯಿಂಟರ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿ. ನೋಡಿ, ಒಂದು ಲೇಯರ್ ಥರ ಸೆಲೆಕ್ಟ್ ಆಗಿದೆ. ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಟೆಕ್ಸ್ಟ್ನ ನಿಮಗೆ ಅಂದರೆ ಈ ಪೇಜಲ್ಲಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಮೂವ್ ಮಾಡ್ಕೋಬೋದು ಪೇಜಲ್ಲಿ. ಅದಕ್ಕೆ ನಾವು ಪೇಜ್ ಮೇಕರನ್ನು ಲೇಯರ್ಡ್ ಅಪ್ಲಿಕೇಶನ್ ವಿಂಡೋ ಅಂತ ಹೇಳ್ತೀವಿ. ಟೆಕ್ಸ್ಟ್ ಆಗ್ಬೋದು, ಪಿಕ್ಚರ್ಸ್ ಆಗ್ಬೋದು, ಆಬ್ಜೆಕ್ಟ್ಸ್ ಆಗ್ಬೋದು, ಎಲ್ಲ ಕೂಡ ನಾವು ಸಪ್ರೇಟ್ ಲೇಯರ್ಸ್ ಆಗಿ ನಾವು ತಗೊಂಡು ಈ ರೀತಿ ಮೂವ್ ಮಾಡ್ಕೋಬೋದು. ಈಗ ನನಗೆ 2 ಲೈನ್ ಟೆಕ್ಸ್ಟ್ ಇದೆಯಲ್ವ ಈ ಲೇಯರಲ್ಲಿ, ಇದನ್ನು ನಾನು ಸಪ್ರೇಟ್ ಲೇಯರ್ಸ್ ಆಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ನಿಮಗೆ ಕಾಣ್ತಿದೆಯಲ್ವ ಹ್ಯಾಂಡಲ್ಲು, ಇದನ್ನು ನೀವು ಮೇಲಕ್ಕೆ ಈ ರೀತಿ ಡ್ರ್ಯಾಗ್ ಮಾಡಿ. ಲೆಫ್ಟ್ ಮೌಸ್ ಬಟನ್ನ ನೀವು ಹೋಲ್ಡ್ ಮಾಡಿಕೊಂಡು ಮೇಲಕ್ಕೆ ಈ ರೀತಿ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದ್ರೆ ನೋಡಿ, ನಿಮಗೆ ಬರೀ ಫಸ್ಟ್ ಲೈನ್ ಆಫ್ ಟೆಕ್ಸ್ಟ್ ಮಾತ್ರ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನಿಮಗೆ ರೆಡ್ ಕಲರ್ ಆಗಿದೆ ಅಲ್ವಾ, ಇದ್ರ ಮೇಲೆ ನೀವು ಮೌಸ್ ಪಾಯಿಂಟನ್ನು ಪ್ಲೇಸ್ ಮಾಡಿ ಲೆಫ್ಟ್ ಮೌಸ್ ಬಟನಿಂದ ಒಂದು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮಗೆ ಈ ಸೆಕೆಂಡ್ ಲೈನ್ ಆಫ್ ಟೆಕ್ಸ್ಟ್ ಅನ್ನೋದು ಸಪ್ರೇಟ್ ಲೇಯರಲ್ಲಿ ಬಂತು. ಈ ರೀತಿ ನೀವು ಅಂದರೆ ಒಂದು ಪ್ಯಾರಾಗ್ರಾಫ್ ಟೆಕ್ಸ್ಟನ್ನ ಮತ್ತೆ ನೀವು ಸಪ್ರೇಟ್ ಲೇಯರ್ಸ್ ಆಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡ್ಬೋದು. ಮತ್ತು ಈ 2 ಲೇಯರ್ಸ್ನ ನೀವೇನು ಸಪ್ರೇಟ್ ಮಾಡಿದ್ದೀರ ಅದನ್ನು ಕಂಬೈನ್ ಮಾಡಬೇಕು ಅಂತ ಹೇಳಿದ್ರೆ 2 ಲೇಯರ್ಸ್ನ ನೀವು ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ಈಗ ಫಸ್ಟ್ ಲೇಯರ್ ಇದೆಯಲ್ವ, ಅದನ್ನು ಕೆಳಗಡೆಗೆ ಡೌನ್ಗೆ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಡೌನ್ಗೆ ಡ್ರ್ಯಾಗ್ ಮಾಡಿ ನೋಡಿ, ಇವಾಗ ಮೂವ್ ಮಾಡಿ. 2 ಕೂಡ ಇಲ್ಲಿ ಕಂಬೈನ್ ಆಯಿತು. ಈ ರೀತಿ ನಾವು ಟೆಕ್ಸ್ಟನ್ನು ನಾವು ಡಿವೈಡ್ ಮಾಡ್ಬೋದು ಮತ್ತು ಕಂಬೈನ್ ಮಾಡ್ಬೋದು. ಮತ್ತು ಟೆಕ್ಸ್ಟಿಗೆ ನೀವು ಕಲರ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಟೂಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟನ್ನು ಅಂದರೆ ಲೇಯರ್ ಒಳಗಡೆ ಇರುವಂಥ ಟೆಕ್ಸ್ಟ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಲರ್ಸ್ ಪ್ಯಾಲೆಟಲ್ಲಿ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಕ್ಲಿಕ್ ಮಾಡಿ. ಸಿಂಪಲ್ ಆಗಿ ನಿಮಗೆ ಕಲರ್ ಅನ್ನೋದು ಅಪ್ಲೈ ಆಗುತ್ತೆ. ಈ ಟೆಕ್ಸ್ಟ್ಗೆ ಫಾರ್ಮ್ಯಾಟ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟನ್ನು ಈ ರೀತಿ ಸೆಲೆಕ್ಟ್ ಮಾಡಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಕಂಟ್ರೋಲ್ ಪ್ಯಾಲೆಟ್ ಬಂದು ಟೆಕ್ಸ್ಟ್ ಮೋಡ್ಗೆ ಹೋಗುತ್ತೆ. ಈ ಟೆಕ್ಸ್ಟ್ ಮೋಡಲ್ಲಿ ನಾವು ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಟೈಮ್ಸ್ ನ್ಯೂ ರೋಮನ್ ಅಂತ ಇದೆಯಲ್ವಾ, ಇಲ್ಲಿ ನಾನು ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಸ್ಟೈಲ್ ಬೇಕೋ ಆ ಸ್ಟೈಲ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಟೆಕ್ಸ್ಟ್ ಸ್ಟೈಲ್ ನಿಮಗೆ ಎಲ್ಲ MS ಆಫೀಸಲ್ಲೆಲ್ಲ ಗೊತ್ತಿರುತ್ತಲ್ವಾ, ಟೆಕ್ಸ್ಟ್ ಸ್ಟೈಲ್ ಹೇಗೆ ಚೇಂಜ್ ಮಾಡೋದು ಅಂತ. ಸೇಮ್ ಅದೇ ರೀತಿ ನೀವು ಟೆಕ್ಸ್ಟ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ನಾನೀಗ ಕೂಪಾ ಬ್ಲ್ಯಾಕ್ ಅಂತ ಒಂದು ಸ್ಟೈಲ್ನ ಅಪ್ಲೈ ಮಾಡಿದ್ದೀನಿ. ಮತ್ತು ಇದನ್ನು ಸೈಜ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಸೈಜಸ್ಸು. ಇದರಲ್ಲಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕೊಡ್ಬೋದು. ನಾನೀಗ 38 ಸೈಜ್ ಕೊಟ್ಟಿದ್ದೀನಿ. ತುಂಬ ದೊಡ್ಡದಾಯಿತು. 24 ಕೊಡ್ತೀನಿ. ಓಕೆ, 24 ಸೈಜ್ ಇದೆ. ಮತ್ತು ಇಲ್ಲಿ ನೋ ಟ್ರ್ಯಾಕ್ ಅಂತ ಇದೆಯಲ್ವಾ, ಅಂದರೆ ಲೆಟರ್ಗೆ ಇರುವಂಥ ಸ್ಪೇಸ್ ಹೇಗೆ ಕೊಡಬೇಕು ಅಂತ. ಲೆಟರ್ಗೆ ಸ್ಪೇಸ್ ಬಂದುಬಿಟ್ಟು ನೋಡಿ, ಇಲ್ಲಿ ವೆರಿ ಲೂಸ್ ಅಂತ ಇದೆ, ಅಂದರೆ ಲೆಟರ್ಗೆ ತುಂಬ ಸ್ಪೇಸ್ ತಗೊಳುತ್ತೆ. ಇಲ್ಲ ಟೈಟಾಗಿ ಬೇಕು ಅಂದರೆ ಈ ರೀತಿ ಟೈಟಾಗಿ ತಗೊಳುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚೂಸ್ ಮಾಡ್ಕೊಳ್ಳಿ. ಈಗ ನಾನು ನಾರ್ಮಲ್ ಅಂತ ಹೇಳ್ತೀನಿ. ಓಕೆ, ಮತ್ತು ಈ ಟೆಕ್ಸ್ಟ್ಗೆ ನೀವು ಬೋಲ್ಡನ್ನು ಅಪ್ಲೈ ಮಾಡಬೇಕಂದ್ರೆ ಸೇಮ್ ಇದೇ ರೀತಿ ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನೋಡಿ ಬೋಲ್ಡ್ ಅಂತ B ಅಂತ ಕಾಣಿಸ್ತಿದೆಯಲ್ವಾ, ಇದು ಬೋಲ್ಡ್ ಆಪ್ಷನ್. ಇದನ್ನು ಕ್ಲಿಕ್ ಮಾಡಿ ನೋಡಿ, ಬೋಲ್ಡ್ ಆಯಿತು. ಒಂದು ಸಲ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ, ಒಂದು ಸಲ ಕ್ಲಿಕ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ನಿಮಗೆ ಕಂಟ್ರೋಲ್ ಶಿಫ್ಟ್ B. ಪೇಜ್ ಮೇಕರಲ್ಲಿ ಬೋಲ್ಡ್ಗೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಶಿಫ್ಟ್ B ಬರುತ್ತೆ. ಮತ್ತು ನೀವು ಟೆಕ್ಸ್ಟನ್ನು ಸೈಜು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಮಾಡಿದ್ರೆ ನೋಡಿ, ಸೈಜು ಪಾಯಿಂಟ್ಸ್ ವೈಸ್ ನಿಮಗೆ ಒಂದು ಪಾಯಿಂಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಂಟ್ರೋಲ್ ಶಿಫ್ಟ್ ಲೆಸ್ ದ್ಯಾನ್ ಮಾಡಿದ್ರೆ ಪಾಯಿಂಟ್ ವೈಸು ಟೆಕ್ಸ್ಟ್ ಸೈಜ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇದು ಟೆಕ್ಸ್ಟ್ ಸೈಜು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದು.
ನೆಕ್ಸ್ಟ್ ಬಂದುಬಿಟ್ಟು ಇಟಾಲಿಕ್. ಸೊ ಇಲ್ಲಿ ಟೆಕ್ಸ್ಟ್ಗೆ ನೀವು ಇಟಾಲಿಕ್ ಅಪ್ಲೈ ಮಾಡಬೇಕಂದ್ರೆ ಇಟಾಲಿಕ್ ಸ್ಟೈಲ್ ನೋಡಿ ಐ ಮೇಲೆ ಕ್ಲಿಕ್ ಮಾಡಿ ಅಥವಾ Ctrl+Shift+I ಪ್ರೆಸ್ ಮಾಡಿ. ಸೊ Ctrl+Shift+I ಒಂದು ಸಲ ಪ್ರೆಸ್ ಮಾಡಿದ್ರೆ ಅಪ್ಲೈ ಆಗುತ್ತೆ, ಒಂದು ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ಟೆಕ್ಸ್ಟ್ಗೆ ನೀವು ಅಂಡರ್ಲೈನ್ ಮಾಡಬೇಕಂದ್ರೆ ಯಾವ ಟೆಕ್ಸ್ಟ್ನ ಅಂಡರ್ಲೈನ್ ಮಾಡಬೇಕು ಆ ಟೆಕ್ಸ್ಟ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ಯು ಅಂತ ಇದೆಯಲ್ವ ಅಂಡರ್ಲೈನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅಂಡರ್ಲೈನ್ ಅನ್ನೋದು ಅಪ್ಲೈ ಆಗಿದೆ. ಮತ್ತು ಕ್ಯಾನ್ಸಲ್ ಮಾಡಬೇಕಂದ್ರೆ ಸೊ ಸೇಮ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಯು ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಇದೆ. ಸೊ Ctrl+Shift+U ಮಾಡಿದ್ರೆ ಅಂಡರ್ಲೈನ್ ಅಪ್ಲೈ ಆಗುತ್ತೆ, ಇನ್ನೊಂದು ಸಲ Ctrl+Shift+U ಪ್ರೆಸ್ ಮಾಡಿದ್ರೆ ಅಲ್ಲೇ ಕ್ಯಾನ್ಸಲ್ ಆಗುತ್ತೆ. ಈಗ ಈ ಟೆಕ್ಸ್ಟಲ್ಲಿ ಯಾವುದಾದ್ರೂ ಒಂದು ವರ್ಡ್ನ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ ವರ್ಡ್ ಸ್ಟ್ರೈಕ್ ಮಾಡಬೇಕು ಆ ವರ್ಡ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಸ್ಟ್ರೈಕ್ ಥ್ರೋ ಆಪ್ಷನ್ ಇದೆ. ಸೊ ಸ್ಟ್ರೈಕ್ ಥ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ವರ್ಡ್ ಸ್ಟ್ರೈಕ್ ಆಗಿದೆ. ಓಕೆ, ಸೊ ಮತ್ತೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಸೊ ಸೇಮ್ ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಟ್ರೈಕ್ ಥ್ರೋ ಮೇಲೆ ಕ್ಲಿಕ್ ಮಾಡಿ, ಸೊ ಅಲ್ಲಿ ನೋಡಿ ಸ್ಟ್ರೈಕ್ ಅನ್ನೋದು ಕ್ಯಾನ್ಸಲ್ ಆಗಿದೆ. ಓಕೆ, ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಇದೆ ನೋಡಿ. ಈಗ ನಾನು ಸ್ವಯಂ ಅನ್ನೋ ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಸೊ Ctrl+Shift+/ ಮಾಡಿದ್ರೆ ಸ್ಟ್ರೈಕ್ ಥ್ರೋ ಅಪ್ಲೈ ಆಗುತ್ತೆ, Ctrl+Shift+/ ಇನ್ನೊಂದು ಸಲ ಅಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ನಾವು ಸ್ಟ್ರೈಕ್ ಥ್ರೋನ ಅಪ್ಲೈ ಮಾಡ್ಬೋದು ಮತ್ತು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ಬ್ರಿಲಿಯಂಟ್ ಕಂಪ್ಯೂಟರ್ ಸೆಂಟರ್ ಅಂತ ಟೆಕ್ಸ್ಟ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನೆಲ್ಲ ಕೂಡ ಕ್ಯಾಪಿಟಲೈಸ್ ಮಾಡಬೇಕು ಅಂದರೆ ನನಗೆ ಇಲ್ಲಿ 2 ಆಪ್ಷನ್ಸ್ ಇದೆ, ಒಂದು ಬಿಗ್ ಕ್ಯಾಪ್ಸ್ ಮತ್ತು ಒಂದು ಸ್ಮಾಲ್ ಕ್ಯಾಪ್ಸ್ ಅಂತ. ಸೊ ಬಿಗ್ ಕ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ಎಲ್ಲ ಲೆಟರ್ಸು ಒಂದೇ ಲೆವೆಲ್ ಆಗಿ ನಿಮಗೆ ದೊಡ್ಡದಾಗಿ ಕ್ಯಾಪಿಟಲ್ ಲೆಟರ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಅದೇ ಸ್ಮಾಲ್ ಕ್ಯಾಪ್ಸ್ ಮೇಲೆ ಡಿಸ್ಪ್ಲೇ ಮಾಡಿ, ಫಸ್ಟ್ ಲೆಟರ್ಸ್ ಮಾತ್ರ ನಿಮಗೆ ದೊಡ್ಡದಾಗಿ ಕಾಣುತ್ತೆ, ಇನ್ನು ಸೆಕೆಂಡ್ ಲೆಟರ್ಸ್ ಎಲ್ಲ ಕ್ಯಾಪಿಟಲಲ್ಲೇ ಇರುತ್ತೆ, ಬಟ್ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಈ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕ್ಯಾಪಿಟಲೈಸ್ ಮಾಡ್ಕೋಬೋದು. ಈ ಬಿಗ್ ಕ್ಯಾಪ್ಸ್ಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು Ctrl+Shift+K. ಸೊ Ctrl+Shift+K ಮಾಡಿದ್ರೆ ನೋಡಿ ಬಿಗ್ ಕ್ಯಾಪ್ಸ್ ಅಪ್ಲೈ ಆಗುತ್ತೆ, ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಬಿಗ್ ಕ್ಯಾಪ್ಸ್ಗೆ ಶಾರ್ಟ್ಕಟ್ ಕೀ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಾಪ್ ಟೂಲ್ ಮತ್ತು ರೊಟೇಟ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ಆಗಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.